ಅರೆ ಇದೇನಿದು ದತ್ತ ಮಹಾರಾಜರೇ, ಇಂಥದ್ದೊಂದು ಸುದ್ದಿ ಬಂದಿದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಆಸ್ತಿಗಾಗಿ ತಂದೆಯನ್ನೇ ಟ್ರ್ಯಾಕ್ಟರ್ ಹರಿಸಿ ಕೊಂದ ಮಗ. ತಂದೆ ಸತ್ತ ನಂತರ ಸಾವು ಆಕ್ಸಿಡೆಂಟ್ನಿಂದ ಸಂಭವಿಸಿದೆ ಎಂದು ಹೇಳಿದ ಮಗನಿಗೆ ಈಗ ಜೈಲು ವಾಸ. ನಮ್ಮ ಸಮರ್ಥು ಇದೇ ಥರ ಆಕ್ಸಿಡೆಂಟ್ ಮಾಡಿ ಮಾವನ್ನೇ ಸಾಯಿಸ್ಬಿಟ್ಟ. ಅಂದ್ರೆ ಪರ್ಮನೆಂಟ್ ಜೈಲ? ಮುಚ್ಚಬಾಯಿ, ಯಾವ ಮುಟ್ಟಾಳನೋ ಹೇಳಿದ್ದು ನನ್ನ ಮೊಮ್ಮಗ ಆಕ್ಸಿಡೆಂಟ್ ಮಾಡ್ದ ಅಂತ? ಯಾರ್ಯಾರೋ ಯಾಕೆ ಹೇಳ್ಬೇಕು? ತಾನೇ ಒಪ್ಕೊಂಡಿದ್ದಾನಲ್ಲ ಆಕ್ಸಿಡೆಂಟ್ ಮಾಡಿದ್ ನಾನೇ ಅಂತ. ಅಪ್ರಯೋಜಕ, ನನ್ನ ಮೊಮ್ಮಗ ಯಾವ ತಪ್ಪು ಮಾಡಿಲ್ಲ. ನಿಜವಾಗಿ ತಪ್ಪು ಮಾಡಿದವರು ಸಿಕ್ಕಾಕೊಂಡೇ ಹಾಕೋತಾರೆ, ಶಿಕ್ಷೆ ಆಗೇ ಆಗತ್ತೆ. ಆಗ್ಲಿ ಆಗ್ಲಿ. ಈ ಕಂಪನಿಯವ್ರಿಗೆ ಗೊತ್ತು ಗೊತ್ತು ಅನ್ನೋದೇ ಇಲ್ಲ. ಯಾವಾಗ ಅಂದ್ರೆ ಅವಾಗ ಕಾಲ್ ಮಾಡ್ಬಿಡ್ತಾರೆ. ಅಯ್ಯೋ ದೇವ್ರಿ, ಈ ಶಾರ್ವರಿ ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ಅಪ್ಪಿ ತಪ್ಪಿ ನಾನೇನಾದ್ರೂ ಇವಳ ಜೊತೆ ಲಿಂಕಲ್ಲಿ ಇದ್ದೀನಿ ಅಂತ ದತ್ತಂಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತಷ್ಟೆ. ಕೊಡು ಇಲ್ಲಿ ಫೋನು. ಅಲ್ಲ, ನಿನ್ನಂಥ ಅಪ್ರಯೋಜಕನಿಗೆ ಇಷ್ಟು ಸಲ ಫೋನ್ ಮಾಡ್ತಾರ? ಕೊಡು, ಅದ್ಯಾರೋ ನಾನು ಮಾತಾಡ್ತಿದ್ದೆ. ನಿಮಗೆ ಯಾಕೆ ಆ ಕಷ್ಟ ದತ್ತ ಅವ್ರೆ? ಇದು ಈ ಕಂಪ್ನಿಯವರು ಲೋನ್ ಬೇಕಾ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಹೊಟ್ಟೆ ಸರಿಗಿದ್ಯಾ, ತಲೆ ಸರಿಗಿದ್ಯಾ ಅಂತ ಸುಮ್ಮನೆ ಸಿಲಿಯಾಗಿ ಫೋನ್ ಮಾಡ್ತಾರೆ. ಇದು ಯಾರು ಏನು ಅಂತ ನಾನು ನೋಡ್ತೀನಿ, ನೀವು ರಿಲ್ಯಾಕ್ಸ್. ಯಾಕೆ ಇವನು ಹೀಗಾಡ್ತಿದ್ದಾನೆ? ಯಾವುದೋ ಕಂಪ್ನಿ ಕಾಲು ಅಂತಾನೆ, ಆದರೆ ನನ್ನ ಎದುರಲ್ಲಿ ಮಾತಾಡೋದಿಲ್ಲ ಅಂತಾನೆ. ಏನಿರಬಹುದು? ಹಲೋ ಮೇಡಮ್, ಹೇಳಿ. ನಿನ್ನೆ ರಾತ್ರಿಯಿಂದ ಕಾಲ್ ಮಾಡ್ತಿದ್ದೀನಿ, ಎಲ್ಲಿ ಸತ್ತು ಹೋಗಿದ್ದೀರಾ? ಜೋಕ್ ಮಾಡ್ತೀರಪ್ಪ. ಯಾರಾದರೂ ಸತ್ತಾಗಿದ್ರೆ ಫೋನ್ ರಿಸೀವ್ ಮಾಡೋಕ್ಕಾಗತ್ತಾ? ನಾನು ನಿಮ್ಮ ಫೋನ್ನ ರಿಸೀವ್ ಮಾಡಿದ್ದೀನಿ ಅಂದರೆ ನಾನು ಇನ್ನೂ ಬದುಕಿದ್ದೀನಿ ಅಂತ ಅರ್ಥ. ಶಟ್ ಅಪ್. ಇಂಥ ಚೀಪ್ ಕಾಮಿಡಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನೆಯಿಂದ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಿದ್ದೀನಿ. ಇನ್ನೇನು ಮೇಡಮ್, ಕಾಲ್ ಮೇಲೆ ಕಾಲು ನೀವು ಒಂದೇ ಸಮ ಫೋನ್ ಮಾಡ್ತಿದ್ರೆ ನಾನು ರಿಸೀವ್ ಮಾಡೋಕ್ಕಾಗತ್ತಾ? ಆ ದತ್ತ ಒಂಥರ ವಾಮನ ಅವತಾರ ಇದ್ದ ಹಾಗೆ, ಯಾವಾಗಲೂ ನನ್ನ ತಲೆ ಮೇಲೆ ಕಾಲಿಟ್ಟಿರ್ತಾನೆ. ಅವನ ಕಾಲು ನನ್ನ ತಲೆ ಮೇಲೆ ಯಾವಾಗಲೂ ಇದ್ದಾಗ ನಾನು ನಿಮ್ಮ ಕಾಲನ್ನ ಹೆಂಗ್ ರಿಸೀವ್ ಮಾಡೋಕ್ಕಾಗತ್ತೆ ಹೇಳಿ? ಅದೇನ್ ಮಾತಾಡ್ತಿದ್ಯೋ ಅದನ್ನ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳು. ನೋಡಿ ಮೇಡಮ್, ನಾನು ಮನೆಯಲ್ಲಿದ್ದಾಗ ನಿಮ್ಮ ಕಾಲ್ನ ರಿಸೀವ್ ಮಾಡಬೇಕು ಅಂದರೆ ಈ ಮನೆಯವ್ರು ಯಾರು ನನ್ನ ಸುತ್ತಮುತ್ತ ಇರಬಾರ್ದು. ಹಾಗೇನಾದರೂ ನನ್ನ ಸುತ್ತಮುತ್ತ ಯಾರಾದರೂ ಇದ್ರೆ ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ. ಅದು ದತ್ತ ಇದ್ರಂತೂ ಸೂತ್ರವಾಗೋದಿಲ್ಲ. ಆ ಯಪ್ಪಂಗೇನಾದರೂ ಅಪ್ಪಿ ತಪ್ಪಿ ಡೌಟ್ ಬಂದುಬಿಟ್ರೆ ನನ್ನ ಬೆನ್ನು ಬೀಳ್ತಾನೆ. ಅದು ಅಲ್ಲದೆ ನಾನು ನಿಮಗೇನಾದರೂ ಇಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರಂತೂ ನನ್ನ ಜನ್ಮ ಚಾಲಾಡ್ಬಿಡ್ತಾನಷ್ಟೆ. ಸರಿ, ಕಡೆ ಪಕ್ಷ ನನ್ನ ಕಾಲ್ ರಿಸೀವ್ ಮಾಡದೆ ಹೋದ್ರು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡು. ಎಮರ್ಜೆನ್ಸಿ ಇರತ್ತೆ, ಕೆಲವೊಂದು ವಿಷಯಗಳನ್ನ ಮಾತಾಡೋದಿರತ್ತೆ. ಅಲ್ಲ, ಈಗೇನಾದರೂ ವಿಷಯ ಇತ್ತು ಅಂತ ಫೋನ್ ಮಾಡಿದ್ರ ಅಥವಾ ನನಗೆ ಬೈಯಕ್ಕೆ ಅಂತಾನೆ ಫೋನ್ ಮಾಡಿದ್ರ? ಯು ಫೂಲ್. ಥ್ಯಾಂಕ್ಸ್ ಮೇಡಮ್. ಏನಂದ್ರಿ ಮೇಡಮ್? ಫೂಲ್ ಅಂದ್ರ? ಇಲ್ಲ, ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊ ಅಂದೆ. ಹಾಗ ಹೇಳಿ. ನೋಡು, ಆ ದತ್ತ ತಾವರೆಕೆರೆಯಿಂದ ಏನೇನೆಲ್ಲ ಎವಿಡೆನ್ಸ್ ತಂದಿದ್ದಾನೋ ಅದನ್ನೆಲ್ಲ ನೀನು ಸುಟ್ಟು ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಯಾವ ಎವಿಡೆನ್ಸು ಯಾರ ಕೈಗೂ ಸಿಗಬಾರ್ದು. ಎವಿಡೆನ್ಸ್ ಅಂದ್ರೆ ಕಾಗದ ಪತ್ರಗಳು, ಫೋಟೋಗಳು ಏನಾದರೂ ಆಗಿರ್ಲಿ. ಅವನು ತಾವರೆಕೆರೆಯಿಂದ ಏನೇನೆಲ್ಲ ತಂದಿದ್ದಾನೋ ಅದನ್ನೆಲ್ಲ ನೀನು ಸುಟ್ಟು ಹಾಕ್ಬೇಕು. ದತ್ತನ್ ರೂಮಿಂದ ಯಾವುದನ್ನೇ ಆಗಲಿ ಹೊರಗೆ ತಗೊಂಬರೋದು ಬಹಳ ಕಷ್ಟ. ದತ್ತನ್ ರೂಮ್ ಒಳಗೆ ಹೋಗೋದು ಒಂದೇ, ನಾಗರಹಾವಿರೋ ಹುತ್ತಕ್ಕೆ ಕೈ ಹಾಕೋದು ಒಂದೇ. ಈ ಕೆಲಸದಲ್ಲಿ ರಿಸ್ಕ್ ಇದೆ ಅಂತ ನನಗೂ ಗೊತ್ತು, ಆದರೆ ಅದಕ್ಕೆ ತಕ್ಕ ಹಾಗೆ ದುಡ್ಡು ನಿನ್ನ ಕೈ ಸೇರುತ್ತೆ. ಆ ದತ್ತ ಇರೋ ಹುತ್ತಕ್ಕೆ ಕೈ ಹಾಕು. ಆ ಕೈಗೆ ಲಕ್ಷ ಸಿಗೋ ಹಾಗೆ ನಾನು ನೋಡ್ಕೋತೀನಿ. ಯೋಚನೆ ಮಾಡಬೇಡಿ ಮೇಡಮ್, ದತ್ತನ್ ರೂಮ್ ಒಳಗೆ ಹೋಗ್ತೀನಿ, ಚಾಲಾಡ್ತೀನಿ. ನನಗೆ ಒಂದು ಸಣ್ಣ ಪೀಸ್ ಪೇಪರ್ ಸಿಕ್ಕಿದ್ರು ಸಾಕು, ನಿಮಗೆ ಕಾಲ್ ಮಾಡ್ತೀನಿ. ಸರಿ, ತಡ ಮಾಡಬೇಡ.
ಎಷ್ಟು ಬೇಗ ನೀನು ಕೆಲಸ ಮುಗಿಸ್ತೀಯೋ ಅಷ್ಟು ಬೇಗ ದುಡ್ಡು ನಿನ್ನ ಕೈ ಸೇರತ್ತೆ. ಮಕ್ಕಳ ಥರ ಹಠ ಮಾಡಬೇಡ. ನೀವು ಯಾವತ್ತೂ ಉಪವಾಸ ಮಾಡಿದವರಲ್ಲ. ನಿಮ್ಗೆ ಒಂದು ಹೊತ್ತು ಹಶುಕೊಂಡಿದ್ದು ಅಭ್ಯಾಸ ಇಲ್ಲ. ಉಪವಾಸನ ಹೀಗೆ ಮುಂದುವರ್ಸಿದ್ರೆ ಸುಸ್ತಾಗತ್ತೆ, ಆರೋಗ್ಯ ಹಾಳಾಗತ್ತೆ. ಇವರು ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಪ್ಲೀಸ್. ನಿಮ್ಮಿಬ್ರದ್ದು ಯಾಕೋ ಅತಿ ಆಯ್ತು. ಈಗ ನೀವಿಬ್ರು ಉಪವಾಸ ನಿಲ್ಸಿ ಏನಾದರೂ ತಿಂದ ಸರಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಇರಲ್ಲ. ಪೂರ್ಣಿ, ಹೋಗಿ ಏನಾರು ತೊಂಬಮ್ಮ. ಅಮ್ಮ ಪ್ಲೀಸ್, ನನಗಂತೂ ಏನೂ ಬೇಡ, ನಾನೇನು ತಿನ್ನಲ್ಲ. ಹೌದು, ನಾನೇನು ತಿನ್ನಲ್ಲ. ಅಮ್ಮ, ಇವ್ರದ್ದು ಮಿತಿ ಮೀರ್ತಿದೆ. ಇವ್ರನ್ನ ಹೀಗೆ ಬಿಟ್ಟರೆ ತಲೆ ಸುತ್ತ ಬೀಳ್ತಾರೆ. ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಇವ್ರು ಚೇತರಿಸ್ಕೊಳ್ಳೋದು ಕಷ್ಟ. ಹೌದು, ಊಟ ಅಂತೂ ಮಾಡಲ್ಲ ಅಂತಿದ್ದೀರಾ. ಕಡೆ ಪಕ್ಷ ಆಸ್ಪತ್ರೆಗಾದ್ರೂ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡ್ರೆ ಶಕ್ತಿನಾದ್ರೂ ಬರುತ್ತೆ. ನಡೀರಿ, ಆಸ್ಪತ್ರೆಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ಹೌದಮ್ಮ, ನಾವೇನು ಚಿಕ್ಕ ಮಕ್ಕಳ ಸುಸ್ತಾಗಿದ್ದೀವಿ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ? ನೀವು ಹೀಗೆ ಹೇಳಿದ್ರೆ ಬರಲ್ಲ ಅಲ್ವಾ? ಏನಾಯ್ತು ಗೊತ್ತಿಲ್ಲ, ಹೊಟ್ಟೆ ನೋವು. ಹೊಟ್ಟೆ ನೋವಾ? ನಡೀರಿ ಆಸ್ಪತ್ರೆಗೆ ಹೋಗೋಣ. ಅಮ್ಮನೂ ಇಷ್ಟೊತ್ತು ಅದನ್ನೇ ತಾನೇ ಹೇಳಿದ್ದು. ನಡೀರಿ, ಆಸ್ಪತ್ರೆಗೆ ಹೋಗ್ಬೇಕು. ಸರಿ, ನಾನು ಹೋಗಿ ಕಾರ್ ತೆಗಿತೀನಿ. ನಿಮ್ಮಿಬ್ಬರಿಗೆ ಇಷ್ಟು ಸುಸ್ತಾಗಿದೆ ಅಂಥದ್ರಲ್ಲಿ ನೀವಿಬ್ರು ಅಮ್ಮನ್ನ ಕರ್ಕೊಂಡು ಹೋಗೋಕ್ಕಾಗತ್ತಾ?